ಒಂದೇ ಬನಾನಾ ಇದ್ರೆ ಸಾಕು, ಈ ರೀತಿ ಸಾಫ್ಟ್ ಆಗಿರೋ ಮಂಗಳೂರು ಬನ್ಸ್ನ ಮಾಡ್ಕೋಬಹುದು. ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ? ಬಾಬಾ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕಾಯಿ ಚಟ್ನಿ ಜೊತೆಗೆ ತಿಂತಾ ಇದ್ರಂತೂ ಸೂಪರ್ ಅಂದ್ರೆ ಸೂಪರ್. ಇದು ಮಾಡೋದಕ್ಕೆ ಫಸ್ಟ್ ನಾನಿಲ್ಲಿ ಬನಾನಾನ ತಗೊತಾ ಇದ್ದೀನಿ. ಅದನ್ನ ಬನಾನಾ ಎಷ್ಟು ಹಣ್ಣಾಗಿರುತ್ತೋ ಅಷ್ಟು ಒಳ್ಳೇದು. ಆಕ್ಚುಲಿ ನಾನು ಇಲ್ಲಿ 2 ಬನಾನಾ ತಗೊಂಡಿದ್ದೀನಿ. ತಗೊಂಡು ಫಸ್ಟ್ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಜೀರಿಗೆ, ಹಂಗೆ ಒಂದು 3 ಸ್ಪೂನ್ ಆಗಷ್ಟು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಮೊಸರು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ನಾನು ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಚಪಾತಿ ಹಿಟ್ಟಿನಕಿಂತ ಸ್ವಲ್ಪನೇ ಮೆತ್ತಗಿದ್ರೆ ಸಾಕು, ಫುಲ್ ಮೆತ್ತಗೆ ಬೇಡ. ಅದಾದ್ಮೇಲೆ ಮೇಲೆ 1 ಸ್ಪೂನ್ ಆಗಷ್ಟು ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಒಂದು 6 ರಿಂದ 7 ಗಂಟೆ ಇದನ್ನ ನೆನೆಯೋಕೆ ಬಿಡಬೇಕಾಗುತ್ತೆ. ಇಲ್ಲಿ ನಾನು ಮಾರ್ನಿಂಗ್ ಕಲಸಿಟ್ಟಿದ್ದೆ, ನೈಟ್ಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಈ ತರ ಆಗಿರುತ್ತೆ. ಅದಾದ್ಮೇಲೆ ಒಂದು ಸ್ವಲ್ಪ ಪೂರಿಕಿನ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ತಗೊಂಡು ಎಣ್ಣೆಯಿಂದನೇ ಇದನ್ನ ಲಟ್ಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ದಪ್ಪನ ಜಾಸ್ತಿಗೆ ಲಟ್ಸ್ಕೊಳ್ಳಿ. ಅದಾದ್ಮೇಲೆ ಕಾದಿರೋ ಎಣ್ಣೆ ಒಳಗೆ ಇದನ್ನ ಹಾಕೊಂಡು 2 ಸೈಡು ನೀಟಾಗಿ ಗೋಲ್ಡನ್ ಬ್ರೌನ್ ಆಗಷ್ಟು ಕರ್ಕೊಂಡು